ನಮಸ್ಕಾರ ವಿದ್ಯಾರ್ಥಿಗಳೇ, DCET ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ. ಈಗಾಗಲೇ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದ್ದು ರಿಸಲ್ಟ್ಸ್ಗಳನ್ನು ಕೂಡ ನೀವು ನೋಡ್ಕೊತಾ ಇದ್ದೀರಿ. ಸೊ ರಿಸಲ್ಟ್ಸನ್ನು ಅಪ್ಡೇಟ್ ಆದಮೇಲೆ ನೆಕ್ಸ್ಟ್ ಏನಿರುತ್ತೆ ಸ್ಟೆಪ್ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಫೀಸ್ ವೆಬ್ಸೈಟಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡಲಾಗಿದೆ. ನಿನ್ನೆ ಒಂದು ರಿಸಲ್ಟ್ಸ್ ಬಗ್ಗೆ ಒಂದು ಅಪ್ಡೇಟನ್ನು ಕೂಡ ಮಾಡಲಾಗಿದೆ. ಸೊ ಅದರ ಬಗ್ಗೆ ಏನೋ ಮಾಹಿತಿಯನ್ನು ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಸೊ ಇಲ್ಲಿ ದಾಖಲಾತಿ ಪರಿಶೀಲನೆ ಬಗ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ ವಿಳಾಸಗಳನ್ನು ಕೊಡಲಾಗಿದೆ. ಸೊ ಅದಕ್ಕಿಂತ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ವೇಳಾಪಟ್ಟಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು DCET ಪರಿಶೀಲನಾ ವೇಳಾಪಟ್ಟಿ ಅಂತ ರಿಲೀಸ್ ಮಾಡಿದ್ದಾರೆ. ಮನೆಯಲ್ಲಿ ನೋಡ್ಬೋದು DCET 2024 ಫಲಿತಾಂಶ ದಿನಾಂಕ 29/6/2024 ಮಧ್ಯಾಹ್ನ 2 ಗಂಟೆಗೆ ನಂತರ ಪ್ರಕಟಿಸಲಾಗುವುದು. ಡಿಪ್ಲೊಮಾ ಪರೀಕ್ಷೆಯಲ್ಲಿ ನಿಗದಿತ ಅರ್ಹತೆ ಇರುವ ಮತ್ತು DCET ಪರೀಕ್ಷೆ ಹಾಜರಾಗಿ ರ್ಯಾಂಕ್ ಪ್ರಕಟವಾಗಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಅಂಕ ಮತ್ತು ಅಂಕಗಳನ್ನು PDF ಫಾರ್ಮೆಟಲ್ಲಿ ಪ್ರಾಧಿಕಾರ ಇಮೇಲ್ಗೆ ಸಲ್ಲಿಸಿದಲ್ಲಿ ಅರ್ಹತೆಯನ್ನು ಪರಿಶೀಲಿಸಿ ನಿಯಮಾನುಸಾರ ರ್ಯಾಂಕ್ ನೀಡಲಾಗುವುದು. ಸರ್, ಇನ್ ಕೇಸ್ ಆಫ್ ಯಾರ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಪ್ರಕಟ ಆಗಿಲ್ಲ, ಎಕ್ಸಾಮ್ ಬರೆದಿದ್ದಾರೆ ಅವರು, ಆದರೆ ಅವರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರುಗಳು ಏನು ಮಾಡಬೇಕಂತಂದರೆ ಈ ಒಂದು KEUGCET24@gmail.comಗೆ ಮೇಲ್ ಮಾಡಿ ತಮ್ಮ ರ್ಯಾಂಕ್ಗಳನ್ನು ಪಡ್ಕೊಳ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಸುದ್ದಿ. 2ನೇ ಮತ್ತು 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ ಪ್ರವೇಶಾತಿ 1ನೇ ವರ್ಷದ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಅರ್ಹತೆಯನ್ನು ಪಡೆಯುವುದಕ್ಕಾಗಿ ದಾಖಲಾತಿ ವೆರಿಫಿಕೇಷನ್ ಮಾಡೋದು ಅನಿವಾರ್ಯವಾಗಿರುತ್ತೆ. ಸೊ ಈ ಒಂದು ದಾಖಲಾತಿ ವೆರಿಫಿಕೇಷನ್ ಮಾಡಲಿಕ್ಕೆ ಕಡ್ಡಾಯವಾಗಿ ಒಂದು ಟೈಮ್ ಟೇಬಲನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆ ಸಂದರ್ಭದಲ್ಲಿ 2ನೇ ಪಾಯಿಂಟ್ ಹೇಳ್ತಾ ಇರೋದು, ಈ ಕೆಳಗಿನ ಗೊತ್ತುಪಡಿಸಿದ ವೇಳಾಪಟ್ಟಿ ಪ್ರಕಾರ ಕರ್ನಾಟಕದಲ್ಲಿನ ಸರ್ಕಾರಿ ಮತ್ತು ಅನುದಾನ ಅಂದರೆ ಗೋರ್ಮೆಂಟ್ ಮತ್ತು ಆ್ಯಡೆಡ್ ಡಿಪ್ಲೊಮಾ ಪಾಲಿಟೆಕ್ನಿಕ್ಗಳಲ್ಲಿ ನಡೆಸಲಾಗುವುದು. ಅಂದರೆ ನೀವು ಬೆಂಗಳೂರು ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸರ್ಕಾರಿ ಮತ್ತು ಅನುದಾನಿತ ಅಂದರೆ ಆ್ಯಡೆಡ್ ಕಾಲೇಜ್ಗಳಲ್ಲಿ, ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಅದರ ಕಾಲೇಜಿನ ವರದಿಗಳನ್ನು ಕೂಡ ವೆಬ್ಸೈಟಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. 3ನೇ ಪಾಯಿಂಟಲ್ಲಿ ಅಭ್ಯರ್ಥಿಯು KE ವೆಬ್ಸೈಟ್ ಪ್ರಕಟಿಸಿರೋ ಯಾವುದೇ ಹತ್ತಿರದ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಖುದ್ದಾಗಿ ಹಾಜರಾಗಬೇಕು. ಅಂದರೆ ಅವರ ಪರವಾಗಿ ಬೇರೆ ಯಾರು ಹಾಜರಾಗುವಂತಿಲ್ಲ. ಉದಾಹರಣೆಗೆ ಕ್ಯಾಂಡಿಡೇಟ್ ಬರೋಕ್ಕಾಗೋದಿಲ್ಲ, ಅವ್ರ ಬ್ರದರ್ ಸಿಸ್ಟರ್ ಫಾದರ್ ಹೋಗ್ತೀವಿ ಅಂದರೆ ಆ ರೀತಿ ಇರೋದಿಲ್ಲ, ಖುದ್ದಾಗಿ ಕ್ಯಾಂಡಿಡೇಟೇ ಹೋಗಬೇಕು. ಆಮೇಲೆ ವಿಶೇಷ ವರ್ಗದ NCC, ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, CAPF, ಮಾಜಿ CAPF ಕ್ಲೈಮ್ ಮಾಡುವ ಅಭ್ಯರ್ಥಿಗಳು ಮಾತ್ರ ವಿಶೇಷ ವರ್ಗದ ಪ್ರಮಾಣಪತ್ರ ಮತ್ತು ಇತರೆ ಶೈಕ್ಷಣಿಕ ಪ್ರಮಾಣಪತ್ರದೊಂದಿಗೆ ರ್ಯಾಂಕ್ನ ಅನುಸಾರ KE ಅಂದರೆ ಈ ಒಂದು NCC ಈ ಒಂದು ಕ್ಲೈಮ್ ಬಸ್ಸವರು KE ಮಲ್ಲೇಶ್ವರಂ ಬೆಂಗಳೂರಿಗೆ ಹೋಗಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೆಂಗಳೂರಿಗೆ ಹೋಗಬೇಕು. ಆಮೇಲೆ ವಿಕಲಚೇತನರಿಗೆ ಸ್ಪೆಷಲ್ ಆಗಿ 1/7/2021 ಪ್ರಾಧಿಕಾರ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ಇದನ್ನು ಮಾಡಿದಾರಂತೆ, ಅಂದರೆ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ. ಸೊ ನೋಡಿ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತಂದರೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ 2, 3, 4. ಸೊ 2ನೇ ತಾರೀಕಿಗೆ 1 ರ್ಯಾಂಕ್ದಿಂದ 4,000 ರ್ಯಾಂಕ್ ತನಕ ಇಲ್ಲಿ 4 ಸೆಷನ್ ಇದ್ದಾವೆ. 9:45, 11:30 ಮತ್ತು 2 ಗಂಟೆ ಮತ್ತು 4:15 4 ಸೆಷನ್ಗಳು ಇರ್ತವೆ ಇಲ್ಲಿ. ಸೊ 4 ಸೆಷನ್ಗೆ ತಕ್ಕಂತೆ ಮಾಡಬೇಕು ತಮ್ಮ ರ್ಯಾಂಕ್ಗಳನ್ನು. ಇಲ್ಲಿ ನೋಡಿದ್ರೆ 2ನೇ ತಾರೀಕಿಗೆ 1 ರ್ಯಾಂಕ್ ಇದೆ, 3ನೇ ತಾರೀಕಿಗೆ 1 ರ್ಯಾಂಕ್ ಇದೆ, 4ನೇ ತಾರೀಕಿಗೆ 1 ರ್ಯಾಂಕ್ ಇದೆ. ಸೊ ಈ ರ್ಯಾಂಕಿನ ವಿದ್ಯಾರ್ಥಿಗಳು ಹೋಗಿ ಅಟೆಂಡ್ ಆಗಬೇಕಾಗತ್ತೆ. ಸೊ ಹೋಗಬೇಕಾದ್ರೆ ಒರಿಜಿನ್ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು. ನಂತರ ಏನು ಮಾಡಿದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿಯನ್ನು ಕೊಡ್ತಾರೆ. ಸೊ ನೋಡಿ ದಾಖಲಾತಿ ವಿವರ ಯಾವನ್ನೆಲ್ಲ ತೊಗೊಂಡು ಹೋಗಬೇಕು. DCET ಅಪ್ಲಿಕೇಶನ್ ಫಾರ್ಮ್ ಅಂತ ತೊಗೊಂಡು ಹೋಗಬೇಕು. ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿರ್ತಿಲ್ಲ ಅಂತ ತೊಗೊಂಡು ಹೋಗಬೇಕು. ಡಿಪ್ಲೊಮಾ ಆಮೇಲೆ ಎಕ್ಸಾಮ್ ಮೂಲ ಪ್ರತಿ, ಡಿಪ್ಲೊಮಾ ಸಾಮಾನ್ಯ ಪರೀಕ್ಷೆ ಅಂದರೆ ಹಾಲ್ ಟಿಕೆಟದ್ದು ತೊಗೊಂಡು ಹೋಗಬೇಕು. SSLC ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಎಲ್ಲ ಅಂಕಪಟ್ಟಿಗಳನ್ನು ಮತ್ತು 7 ವರ್ಷದ ಪ್ರಮಾಣ ಪತ್ರಗಳನ್ನು, ಮತ್ತು ಅದರ ಜೊತೆಗೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ಮು, ಆಮೇಲೆ ರೂರಲ್ ಇದ್ದರೆ ರೂರಲ್ಲು, ಆಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರ, ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಇದ್ದರೆ ಹೈದರಾಬಾದ್ ಕರ್ನಾಟಕ ಇದ್ರೆ ತೊಗೊಂಡು ಹೋಗಬೇಕು. ಮತ್ತು ತಂದೆ ತಾಯಿ ಅಥವಾ ವಾಸಸ್ಥಳ, ವ್ಯಾಸಂಗದ ವಾಸಸ್ಥಳ, ಆಮೇಲೆ ಹೊರನಾಡು ಕರಡಿನಾಡು ಅಭ್ಯರ್ಥಿ ಇದ್ದರೆ, ಆಮೇಲೆ ಮಾನ್ಯತೆ ಇರುವ ನಾಟ ಪರೀಕ್ಷೆಯಲ್ಲಿ ಅಂಕಪಟ್ಟಿ. ಇನ್ ಕೇಸ್ ಆಫ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ಇದನ್ನು ಮಾತ್ರ ಕೊಟ್ಟಿದ್ದಾರೆ. ಇವನ್ನೆಲ್ಲನೂ ತೊಗೊಂಡು ಹೋಗಬೇಕಾಗತ್ತೆ. ಮತ್ತೇನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ನಿಮ್ಗೆ ಮಾಹಿತಿನ ಕೊಡ್ತೇನೆ.